ಪ್ರಶ್ನೆ ಮಾಡೋದ್ ಬಿಟ್ಟು ನನ್ಗೆ ಹೊಡಿತೀಯಲ್ಲ ಅಕ್ಕ. ಅವಳು ಶಿವಭಕ್ತೆ ಅಂತ ಅವಳಿಗೆ ತೊಂದರೆ ಕೊಡಕ್ ಹೋದ್ ನಿನಗ್ ಹೊಡೆದ್ರೆ ತಪ್ಪೇನಿಲ್ಲ. ಸುಮನ, ಅರ್ಥ ಮಾಡ್ಕೊ. ನನ್ ಮಗುನ ಹಾವು ಮಾಡ್ಬಿಟ್ಲ ಅವಳು. ಶಡಾಪ್. ಅವಳೇನು ಮಾಡಿಲ್ಲ ಅಂತ ಹೇಳಿದ್ರು ಕೇಳಿಸ್ಕೊಳ್ದ ದೌರ್ಜನ್ಯ ಮಾಡ್ತಿದ್ದೇನೆ. ಸುಮನ, ಉಲುಚಿ ಮತ್ತೆ ಹಾವನ್ ರೂಪಕ್ಕೆ ಬದಲಾದ್ಲು ಅಂತ ಆಸ್ತಿ ಬರಲಿಲ್ಲ ಅಂತ ಫೀಲ್ ಮಾಡ್ಕೋಬೇಡ. ನಿನಗೆ 60 crores ಕೊಡಬೇಕು ಅಂತ ರೆಡಿ ಮಾಡಿರೋ ಡಾಕ್ಯುಮೆಂಟ್ಸ್ನ ನಿನ್ನ ಕೈ ಕೊಟ್ಬಿಡ್ತೀನಿ. ಅದಕ್ಕೆ ತಗೊಂಬನ್ನಿ. ಕ್ಷಮಿಸ್ಬಿಡಿ ಯಜಮಾನ್ರೆ, ನೀವ್ ಕೊಡ್ತೀನಿ ಅಂದ್ರು ನಾನು ಒಪ್ಕೊಳ್ಳಲ್ಲ. ನಾಯಿನಿ, ಈ ಹಾಳಾದ ಜಗಳಗಳಿರಬಾರ್ದು ಅಂದರೆ ಕೊಟ್ಬಿಡೋದೇ ಒಳ್ಳೇದು. ನಾನ್ ಸೈನ್ ಹಾಕ್ಲಿಲ್ಲ ಅಂದ್ರೆ ಆಸ್ತಿ ಪಾಲು ನನ್ನ ತಂಗಿಗೆ ಸಿಗಲ್ಲ. ಅದಕ್ಕೆ ನನ್ನ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಹಾಕಲ್ಲ ಅಂತ ಎಲ್ರ ಮುಂದೆ ಹೇಳ್ತಾ ಇರೋದು. ನಿನ್ ಗಂಡ ಕೊಡ್ತೀನಿ ಅಂದ್ರು ನೀನ್ ಬೇಡ ಅಂತ ನಿನ್ ಗಂಡನ ವಿರುದ್ಧ ನಿಂತ್ಕೋಬೇಕು ಅಂತಿದ್ಯಾ ನಾಯಿನಿ? ನನ್ ಗಂಡನ್ ವಿರುದ್ಧ ಹೋಗ್ತಿಲ್ಲ ಬಾವಾ. ನನ್ ತಂಗಿ ಪೊಗರ್ನ ಹತ್ತಿರದಿಂದ ನೋಡ್ದವಳು ನಾನು. ಆಸ್ತಿ ಬಂದ್ಮೇಲೆ ಹಾವನ್ ಮರಿ ಈ ಮಗು ನನಗೆ ಯಾಕೆ ಅಂತ ಇದರಿಂದ ದೂರ ಆದ್ರೂ ಆಶ್ಚರ್ಯ ಇಲ್ಲ. ಅದಕ್ಕೆ ಪೂರ್ತಿ ಅರ್ಹತೆ ಸಂಪಾದಿಸೋವರೆಗೂ 1 ರೂಪಾಯಿ ಕೂಡ ಅವಳಿಗೆ ಬರೋದಕ್ಕೆ ನಾನ್ ಬಿಡಲ್ಲ. ತುಂಬಾ ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ ಅಮ್ಮ. ಡಮ್ಮೋ ಡಮ್ಮ, ಇನ್ನೇನ್ ನೋಡ್ತಿದ್ಯಾ ಸುಮನಾ? ಉಲುಚಿನ್ ಕರ್ಕೊಂಡು ಹೋಗಿ ಹಾಲು ಕೊಡು. ಸುಮನಾ, ನನ್ಗೊಂದು ಐಡಿಯಾ ಬಂದಿದೆ. ಮತ್ತೆ ಈ ಸಾಕ್ಸನ್ನ ಹಾವಿನ ಮರಿಗೆ ಹಾಕಿದ್ರೆ ಮತ್ತೆ ಮಗುವಾಗಿ ಬದಲಾಗ್ಬೋದೇನೋ, ನೋಡಣ್ವಾ? ಹೇ, ಸಾಕ್ಸ್ ನ ಮುಖಕ್ಕೆ ಹಾಕಿದ್ರೆ ಉಸಿರಾಡಕ್ಕಾಗದೆ ಸತ್ತು ಹೋಗ್ತಾಳೆ. ಹೌದಮ್ಮ, ಹುಷಾರು. ಹಾವಿಗೆ ಸಾಕ್ಸ್ ಹಾಕೋ ಸಾಹಸ ಯಾರು ಮಾಡ್ತಾರೆ? ನೀವೋ ನಿಮ್ಮ ಐಡಿಯಾನೋ? ಕೋಪ ಬಂತು ಅನ್ಸುತ್ತೆ ಸುಮ್ಮನಂಗೆ. ಯಾರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಸಿಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಮೊದಲು. ಏನ್ ಸ್ವಾಮಿ, ನೀವು ಕೂಡ ನನ್ನನ್ನು ಗುರ್ತು ಹಿಡಿಲಿಲ್ವಾ? ನಿನ್ನ ದೇಹ ಬದಲಾಗಿಲ್ಲ ತಿಲೋತ್ತಮ, ನಿನ್ನ ರೂಪ ಮಾತ್ರ ಬದಲಾಗಿರೋದು. ಸರ್ಪದ್ವೀಪದಿಂದ ನೀನು ಆಚೆ ಬಂದಮೇಲೆ ನೀನು ಯಾರನ್ನ ಭೇಟಿ ಮಾಡಿದ್ಯೋ, ಏನು ಮಾಡಿದ್ಯೋ, ನನಗೆ ಎಲ್ಲ ಗೊತ್ತು. ನನಗೆ ಗೊತ್ತಿಲ್ಲದೆ ಇರೋದು ಇದೆ ಅಂತ ಇಲ್ಲಿಗೆ ಬಂದಿದ್ದೀನಿ ಸ್ವಾಮಿ. ನಿನ್ನ ಅಧಿಕ ಪ್ರಸಂಗಿ ಮಗ ಜೊತೆಗೆ ಬಂದಿಲ್ಲ? ಸುಮನನ್ ಮಗು ಉಲೂಚಿ ಹಗಲ್ ಮಾತ್ರ ಅಲ್ಲ, ರಾತ್ರಿ ಕೂಡ ಚಿಕ್ಕ ಮಗು ಥರಾನೇ ಇದೆ ಅಂತ ಆಸ್ತಿಯಲ್ಲಿ ಪಾಲ್ ಕೊಡಬೇಕು ಅಂತ ಅವಳು ಕೇಳಿದ್ಲು. ಆ ಸಂಭ್ರಮನ ನೋಡಬೇಕು ಅಂತ ಪಾಪ ಅವನ ಮನೇಲೇ ಇದ್ದಾನೆ. ನೀನು ಯಾಕಲ್ಲಿಲ್ಲ ಅಂತ ಹೇಳಿದ್ರೆ ನಿನ್ನ ಸಂದೇಹ ಕೂಡ ನಿವಾರಣೆ ಆಗತ್ತೆ ತಿಲೋತ್ತಮ. ನಾನು ಮನೆ ಆಚೆ ಬಂದು ಫೋನಲ್ಲಿ ಮಾತಾಡ್ತಾ ಇದ್ದೆ ಸ್ವಾಮಿ. ಇದ್ದಕ್ಕಿದ್ದ ಹಾಗೆ ನನ್ನ ಬಲಗೈ ಅಲ್ಲಾಡಕ್ಕೆ ಶುರುವಾಯಿತು. ಏನಾಯಿತು ಅಂತ ಅಕ್ಕಪಕ್ಕ ನೋಡಿದಾಗ ವಿಶಾಲಾಕ್ಷಿ ಮನೆ ಕಡೆಗೆ ಬರ್ತಿದ್ಲು. ಅವಳು ನನ್ನ ಹತ್ರ ಬಂದರೆ ನನ್ನ ಬಲಗೈ ನನ್ನನ್ನು ಬಿಟ್ಬಿಟ್ಟು ದೂರ ಹೊರಟು ಹೋಗುತ್ತೆ ಅಂತ ಅನಿಸ್ತು.
ಯಾ ಡೋಂಟ್ ವರಿ, ನಾನಿದ್ದೀನಲ್ಲ. ನಾನು ಅಲ್ಲಿಗೆ ಬಂದು ನಾನು ಎಲ್ಲ ವಿಷಯನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಒಂದು ನಿರ್ಧಾರ ಮಾಡಿ ಈ ಡೀಲ್ನ ಕ್ಲೋಸ್ ಮಾಡೋಣ. ಏನು ಚಿಂತೆ ಮಾಡಬೇಡಿ. ಓಕೆ. ಸಾರಿ, ಐಲ್ ಕಾಲ್ ಯು ಬ್ಯಾಕ್ ಲೇಟರ್. ನನ್ನ ಕೈ ಯಾಕೆ ಹೀಗೆ ನಡುತ್ತಾ ಇದೆ? ಏನಾಯ್ತು? ಮಾಯಾವಿ ಹುಡುಗಿ ವಿಶಾಲಾಕ್ಷಿ ಬರ್ತಿದ್ದಾಳೆ. ಈ ಹುಡುಗಿ ಈ ಕಡೆಗೆ ಬರ್ತಿದ್ರೆ ನನ್ನ ಕೈ ಯಾಕೆ ನಡುತ್ತಾ ಇದೆ? ಏನಿದೆಯೋ, ಮಂತ್ರ ಇದೆಯೋ, ಮಾಯೆ ಇದೆಯೋ? ಈ ಹುಡುಗಿ ನನ್ನ ರೂಪಕ್ಕೆ ಶಾಪವಾಗಿ ಪರಿಣಮಿಸ್ತಿದ್ದಾಳೆ. ವಿಶಾಲಾಕ್ಷಿ ಮುಂದೆ ಹೋಗದೆ ದೂರ ಹೊರಟು ಹೋಗ್ಬೇಕು. ಅದಕ್ಕೆ ತಕ್ಷಣ ನಿಮ್ಮ ಹತ್ರ ಬಂದ್ಬಿಟ್ಟೆ. ಯಾಕೆ ಹೀಗಾಗಿರ್ಬೋದು ಅಂತೀರಾ? ತಿಲ್ಲೋತ್ತಮ, ನೀನು ಆ ಕೈಯಲ್ಲಿ ಏನ್ ಮಾಡಿದೆ? ಅಂದ್ರೆ ಸ್ವಾಮಿ, ಅದು ಮಾನವತೀತ ಶಕ್ತಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ನೀನು. ತಂತ್ರ, ಕುತಂತ್ರ, ಮಂತ್ರಶಕ್ತಿಗಳನ್ನು ನೀನು ವಶಪಡಿಸ್ಕೊಂಡಿದ್ರು ಸರಿ, ವಿಶಾಲಾಕ್ಷಿ ಶಕ್ತಿ ಮುಂದೆ ಸರಿ ಹೋಗೋದಿಲ್ಲ ತಿಲೋತ್ತಮ. ಗಾಬರಿಯಾದ್ಯಾ ತಿಲೋತ್ತಮ? ಮಾಯಾವಿ ಹುಡುಗಿ ಆಫ್ಟರ್ ಆಲ್ ಮ್ಯಾಜಿಕ್ ಮಾಡೋ ಅನಾಥೆ ನನಗಿಂತ ಜಾಸ್ತಿ ಶಕ್ತಿವಂತೆನಾ? ಈ ಗರ್ವನೇ ನಿನ್ನಂತಹ ವ್ಯಕ್ತಿಗಳನ್ನು ಹಾಳು ಮಾಡ್ತಾ ಇರೋದು. ನಿನ್ನ ಮೀರಿಸುವಂತಹ ಶಕ್ತಿ ಇಲ್ಲ ಅಂದಿದ್ರೆ ನಿನ್ನ ಎಲ್ಲಿ ಮುಗಿಸ್ಬಿಡ್ತಾಳೇನೋ ಅಂತ ವಿಶಾಲಾಕ್ಷಿನ ನೋಡಿದ ತಕ್ಷಣ ಇಲ್ಲಿಗೆ ಯಾಕೆ ಕೂಡ್ ಬಂದೆ ನೀನು? ನನ್ನ ಕೈಗೆ ಏನಾಯ್ತು ಅಂತ ಬಂದೆ. ನಿನ್ನ ಕೈಯನ್ನ ಹಾಗೆ ಮಾಡಿದವ್ರ ಹತ್ರ ನೀನು ಹೋಗೋದು ಬಿಟ್ಟು ಮತ್ತೆ ನನ್ನ ಹತ್ರ ಯಾಕೆ ಬಂದೆ ನೀನು? ನಿನ್ನ ಮನಸ್ಸು ಕರ್ಸಿರತ್ತೆ. ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಏನಾಗೋಗುತ್ತ ಅನ್ನೋ ಭಯ ಈ ಕೆಲಸ ಮಾಡಿಸಿದೆ. ವಿಶಾಲಾಕ್ಷಿಗೆ ಯಾಕಷ್ಟೊಂದು ಶಕ್ತಿ? ಅವಳೇ ಒಂದು ಶಕ್ತಿ. ಪರಮೇಶ್ವರನನ್ನು ತಾನು ಆರಾಧಿಸ್ದಂಗೆ ಇನ್ಯಾರು ಆರಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅವಳು ಪೂಜಿಸ್ದಂಗೆ, ಅವಳು ಸೇವೆ ಮಾಡೋ ಥರ ಅವಳಗಿರೋ ಆ ಶ್ರದ್ಧೆ ಯಾರಿಗೂ ಇಲ್ಲ. ಓ, ಅಂದ್ರೆ ಪರಮಶಿವ ಆ ಮಾಯಾವಿ ಹುಡುಗಿ ವಿಶಾಲಾಕ್ಷಿಗೆ ವಿಶೇಷ ಶಕ್ತಿನ ಕೊಟ್ಟಿದಾನಾ? ಹಾಗಾದ್ರೆ ಶಿವಭಕ್ತರು ಆಗಾಗ ಮನೆಗೆ ಬರ್ತಾನೇ ಇರ್ತಾರೆ ಸ್ವಾಮಿ. ಅವಳನ್ನ ಸುಮ್ನಾಗ್ಸೋದು ಹೇಗೆ? ಭಕ್ತಿಯಿಂದಾನೆ. ಅಂದ್ರೆ ತಗೋ. ತಲೆಗ್ ಮುಡ್ಕೋ ಅಂತೀರಾ ಸ್ವಾಮಿ? ನೀನು ಮುಡ್ಕೊಂಡ್ರೆ ಅದರ ಲಾಭ ಇಲ್ಲ. ವಿಶಾಲಾಕ್ಷಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡು. ಅವಳು ಕೊಡ್ಬೇಕಾ? ಹೌದು.
ಈ ಹೂನ ವಿಶಾಲಾಕ್ಷಿಗೆ ಸಮರ್ಪಣೆ ಮಾಡೋದಿಕ್ಕೆ ಅಂತಾನೆ ನೀನು ಅವಳ ಹತ್ರ ಹೋಗಿದೀಯ ಅಂತ ಅವಳು ಅನ್ಕೋಬೇಕು. ಇಲ್ಲ ಅಂದರೆ ನೀನು ಖಂಡಿತವಾಗ್ಲೂ ಅವಳ ಹತ್ರ ಹೋಗೋದಿಕ್ಕಾಗಲ್ಲ. ಒಂದ್ಸಲ ಕೊಟ್ರೆ ಸಾಕಲ್ವಾ? ಕೊಟ್ಟಾದ್ಮೇಲೆ ನೀನು ಅವಳ ತಂಟೆಗೆ ಹೋಗದೆ ಇದ್ರೆ ಸಾಕು. ಹೋದೆ ಅನ್ಕೋ, ಈ ರೂಪ ಕೂಡ ನಿನಗೆ ಉಳಿಯೋದಿಲ್ಲ. ಕುಡಿಯೋದಕ್ಕೇನಾದ್ರೂ ನೀರು ತಂದು ಕೊಡ್ಲೇನೆ? ಬೇಕಾಗಿಲ್ಲ. ಹೌದು ಬಿಡು, ನಿನ್ ಕಣ್ಣೀರೇ ನೀರ್ ತರ ಹೋಗುತ್ತೆ ನಿನ್ ಬಾಯಲ್ಲಿ. ನಾನು ಅಳ್ತಿದ್ರೆ ನನಗ್ ಸಮಾಧಾನ ಮಾಡೋ ಬದಲು ಯಾಕೆ ಈ ತರ ಮಾತಾಡ್ತೀರಾ? ನೀನ್ ಯಾಕೆ ಅಳ್ತಾ ಇದೀಯ ಅಂತ ಹೇಳಿದ್ರೆ ನಾನು ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ. ಗೊತ್ತಿಲ್ದಂಗೆ ಕೇಳ್ತಿದ್ದೀರಾ? ನಂಗೆ ಆಸ್ತಿ ಬರ್ದೆ ಹೋಯ್ತಲ್ಲ. ಇದಕ್ಕೂ ಮೊದಲು ಆಸ್ತಿ ಬಂದಿತ್ತಾ ಇವಾಗಿರೋದು ಹೋಗೋದಕ್ಕೆ? ಸಿಗೋಂತ ಅವಕಾಶನ ಹೋಯ್ತಲ್ಲ. ತಲೆ ಕೆಟ್ಟು ಸುಮ್ನ. ಸರ್ಪದ್ವೀಪಕ್ಕೆ ಹೋಗಿದ್ ನಿನ್ ಮಗಳು 2 ದಿನ ಆದ್ರೂ ವಾಪಸ್ ಬರ್ಲಿಲ್ಲ ಅಂತ ನೀನ್ ಅತ್ತಾಗ ಅವಾಗ ನಿನ್ನಲ್ಲಿ ತಾಯಿ ಕರಳಿದೆ ಅಂತ ಅನ್ಕೋತಿದ್ದೆ. ಆದ್ರೆ ಉಲುಚಿ ಬಂದ್ಮೇಲೆ ಆಸ್ತಿಗೋಸ್ಕರ ನೀನ್ ಮಾಡಿದ್ದನ್ನು ನೋಡಿ ನೀನ್ ಮತ್ತೆ ಮನುಷ್ಯಳೇ ಅಲ್ಲ ಅಂತ ಅನಿಸ್ಬಿಡ್ತು ನಂಗೆ. ಏನಾಯ್ತು? ಉಲುಚಿ ಹಗಲು ಕೂಡ ಹಾವಾಗಿ ಬದಲಾಗ್ಬಿಟ್ಲು. ಆಸೆನೆ ದುಃಖಕ್ಕೆ ಮೂಲ ಅಂತ ಸುಮ್ಮನೆ ಹೇಳಿಲ್ಲ ಕಣೆ, ಬುದ್ಧಿ ಕಲಿಯಕ್ಕೆ ಹೇಳಿರ್ತಾರೆ. ಇದೆಲ್ಲ ಆಗಿದ್ದು ವಿಶಾಲಾಕ್ಷಿಯಿಂದಾನೆ ಅಂತ ಹೇಳಿದ್ರೆ ನಮ್ಮ ಅಕ್ಕ ನನ್ನ ಹೊಡಿತಾಳ, ಸಾಯಿಸ್ಬಿಡ್ತಾರೆ. ನೀವು ಯಾಕೆ ಹಾಗೆ ಹೇಳ್ತಿದ್ದೀರಾ? ಹೌದು ಬಿಡಿ, ಅವಳ ದೇವತೆ ಅಂತ ಪೂಜ್ಸೋ ಅಭಿಮಾನಿ ನೀವು. ಈ ತರ ಮಾತುಗಳನ್ನ ಆಡಕ್ಕೇನೆ ನಿನ್ ನಾಲ್ಗೆ ಇರೋದು ಅಲ್ವಾ? ಜೀವನದಲ್ಲಿ ನಾವು ಬೆಳೆಸ್ಕೋಬೇಕಾಗಿರೋದು ಬುದ್ಧಿ ಕಣೆ. ವಿಶಾಲಾಕ್ಷಿ ಏನೇ ಮಾಡಿದ್ರು ಒಳ್ಳೇದನ್ನೇ ಮಾಡ್ತಾಳೆ ಅಂತ ತುಂಬಾ ಸಲ ರುಜುವಾತಾಗಿದೆ. ನೀನು ಅವಳ ಮೇಲೆ ಆರ್ತಿ ಕರ್ಪೂರನ ಹಾಕಿ ಅವಳನ್ನ ಸುಡೋಕ್ ನೋಡಿದಾಗ್ಲೂ ಅವಳಲ್ಲಿರೋ ಗುಣದಿಂದ ಅವಳು ಭಗವಂತನ ಸ್ಮರಿಸಿದ್ಲೋ ಹೊರತು ನಿನ್ನೇನೂ ಅಂದಿಲ್ಲ. ಅವಳೇನಾದ್ರೂ ಹೇಳಿದ್ಲೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. 60 ಕೋಟಿ ಆಸ್ತಿ ಬರತ್ತೆ ಅಂತ ನನ್ ಪಟ್ಟಿದ್ ಖುಷಿ ಎಲ್ಲ ವೇಸ್ಟ್ ಆಯ್ತು. ನಂಗೆ ಗೊತ್ತಿರೋರು ಕೂಡ ಹೀಗಾಯ್ತಲ್ಲ ಅಂತ ನಗಲ್ವಾ? ಜೋಕ್ ಮಾಡ್ದೆ ಅಂತ ಹೇಳೆ? ನಾನ್ ಸುಳ್ಳು ಹೇಳಲ್ಲ. ಹಾಗಾದ್ರೆ ನಿಜ ಹೇಳು, ಆಸ್ತಿಲೇನಿದೆ ಅದಕ್ಕಿಂತ ಬೆಲೆ ಬಾಳೋ ನನ್ನ ಮಗಳು ಉಲುಚಿದಾಳಲ್ಲ ಅಂತ ಹೇಳು. ಆಗ ನಿನ್ನ ಮಾದರಿ ಮಹಿಳೆ ಆಗಿ ನೋಡ್ತಾರೆ, ನೀನು ತೃಪ್ತಿಯಾಗಿರ್ಬೋದು. ನೀವ್ ಹೇಳೋ ಅಷ್ಟು ಈಸಿಯಾಗಿ ನಾನ್ ತಗೊಳಲ್ಲ. ಅಲ್ಲ, ಆಸ್ತಿ ಎಲ್ಲ ನನ್ ಕೈಗೆ ಬಂದ್ಮೇಲೆ ಉಲುಚಿ ಹಾವಾಗ ಬದ್ಲಾಗ್ಬೇಕಿತ್ತು. ಅವಾಗ ನೀನೇನ್ ಮಾಡ್ತೀಯಾ? ನಿನ್ನಿಂದ ನನಗೆ ಬರೋ ಬೆನಿಫಿಟ್ಸ್ ಇದೇನಮ್ಮ, ಇನ್ನು ನೀನ್ ಯಾವ ಹುತ್ತ ನೋಡ್ಕೋತೀಯೋ ನೋಡ್ಕೋ, ನಿನ್ ಬಾಳು ನಿನಗೆ ಅಂತ ಹೇಳ್ಬಿಡ್ತೀಯ ನೀನು. ಹೆತ್ತ ತಾಯಿ ನಾನು ಹಾಗೆ ಮಾಡ್ತೀನಾ? ಈಗ್ಲೂ ನಿನ್ ದುಃಖ ನಿನಗೆ ಅಂತ ಅನ್ಕೋತಿದ್ಯೋ ಹೊರತು ಉಲುಚಿಗೆ ಹಾಲು ಕುಡಿಸ್ತೀಯಾ? ಇಲ್ಲ ಅಲ್ವಾ? ಇಲ್ಲ. ಮತ್ತೆ ಯಾಕೆ ಸುಮ್ಮನೆ ಬಿಲ್ಡಪ್ ತಗೋತೀಯಾ? ಸುಮ್ಮನೆ ಹೋಗಿ ಮಗು ಹಾಲು ಕೊಡು. ಅವಳು ಅಳೋದನ್ನ ನೋಡೋಕ್ಕಾಗ್ತಿಲ್ಲ ನಂಗೆ. ಈಗ ಈ ತರ ಕೇರ್ಲೆಸ್ ಆಗಿ ಮಾತಾಡ್ತೀರಾ? ನಿಜವಾಗ್ಲೂ 60 ಕೋಟಿ ಬಂದಿದ್ದಿದ್ರೆ ನಂಗೆ ಸ್ವಲ್ಪ ಬೆಲೆ ಆದ್ರೂ ಸಿಕ್ತಿತ್ತು. ಎಲ್ಲ ನನ್ ಕರ್ಮ. ಯಾಕೆ ನಗ್ತಿದ್ದೀರಾ? ನಗು ಬರ್ತಿದೆ, ನಗ್ತಿದ್ದೀನಿ. ಅಕ್ಕ, ನಗುಗೆ ಕಾರಣ ಏನು ಅಂತ ಹೇಳು. ಅಯ್ಯೋ, ಸುಮ್ಮನ ಆಸ್ತಿ ಕಿತ್ಕೊಂಡು ನಮ್ ತಿಲ್ಲು ಆಂಟಿ ತರ ಪೋಸ್ ಕೊಡೋಣ ಅಂತ ಅನ್ಕೊಂಡಿದ್ಲು. ಆಸೆನೆ ದುಃಖಕ್ಕೆ ಮೂಲ ಅಂತ ಅವಳಿಗೆ 1 ಪೈಸಾನೂ ಸಿಗ್ಲಿಲ್ಲ. ಆತ್ಗೆ ಅದಕ್ಕೆ ನೀವು ನಕ್ಕದ್ರಿ, ಓಕೆ. ನಿಮ್ ನಗುನೇನಾದ್ರೂ ಸುಮ್ಮನೆ ಕೇಳಿಸ್ಕೊಂಡ್ರೆ ಜಗಳ ಕಾಯ್ತಾಳಷ್ಟೆ. ಹಾ, ಜಗಳನ? ಹಾಲ್ ಕೂಡ ಕಾಯಿಸ್ಲಿಲ್ಲ ವಿಶಾಲ್. ನನ್ ಮುದ್ದಾದ ಮಗಳು ಮತ್ತೆ ಹಾವಾಗ ಬದ್ಲಾಗ್ಬಿಡ್ಲಲ್ಲಪ್ಪ, ದೇವ್ರೇ ದೇವ್ರೇ ಅಂತ ಗೊಳೋ ಅಂತ ಅಳ್ತಾ ಇದ್ದಾಳೆ. ಉಲುಚಿ ಪುಟ್ಟಿ ಕಾಲಿಗೆ ಹಾಕಿದ ಸಾಕ್ಸನ್ನ ನನ್ ತಂಗಿ ಸುಮನ ತೆಗ್ದಿದ ತಕ್ಷಣ ಹಾವು ಮರಿಯಾಗಿ ಬದಲಾದ್ಲು ಅಂತ ವಿಶಾಲಾಕ್ಷಿ ಹೇಳಿದ್ಲು. ಸಾಕ್ಸ್ ತೆಗೆದ ತಕ್ಷಣ ಹೇಗ್ ಬದಲಾಗ್ತಾಳೆ? ಆ ಸಾಕ್ಸಲ್ಲೇ ಏನೋ ಇರಬೇಕು ಅನ್ಸುತ್ತೆ ನಾನಿ. ಹಾಗಿದ್ದಿದ್ರೆ ನಂತರ ಎಲ್ರೂ ನಗ್ಬೇಕಿತ್ತು ಅಲ್ವಾ ವಿಶಾಲ್?
ವಿಶಾಲಾಕ್ಷಿ ಏನೋ ಮಾಯ ಮಾಡಿದಾಳೆ ಅಂತ ಅವಳನ್ನ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ಲು ಸುಮನ. ನಾನು ನನ್ನ ತಂಗಿಗೆ ಬೈಬಾರ್ದು ಅಂತ ತುಂಬಾ ಸಲ ಅನ್ಕೋತೀನಿ, ಆದ್ರೆ ಕಂಟ್ರೋಲೇ ತಪ್ಪು ಹೋಗುತ್ತೆ. ಹದ್ದು ಮೀರಿ ವರ್ತಿಸಿದ್ದು ಸುಮನ. ಆ ಟೈಮಲ್ಲಿ ನೀನೇನಾದರೂ ಹೊಡಿದೇ ಇದ್ದಿದ್ರೆ ಪಾಪ ವಿಶಾಲಾಕ್ಷಿನ ಏನು ಮಾಡ್ತಿದ್ಲೋ ಏನೋ. ಸುಮನಂಗೆ ಸ್ವಲ್ಪನೂ ತಾಳ್ಮೆನೇ ಇಲ್ಲ. ನಡೆದಿದ್ದಕ್ಕೆ ಏನ್ ಪರಿಹಾರ ಅಂತ ಯೋಚನೆ ಮಾಡೋದ್ ಬಿಟ್ಟು ಕೋಪ ಮಾಡ್ಕೊಂಡ್ರೆ ಏನ್ ಯೂಸು? ಒಂದ್ ನಿಮಿಷ ಅಕ್ಕ, ಮಗು ಸಾಕ್ಸಿಂದ ಬದಲಾವಣೆ ಏನಾದರೂ ಆದ್ರೆ ತಿಲೋತ್ತಮ ಅತ್ತೆ ಹಾಕೊಂಡಿರೋ ಗ್ಲೌಸಿಂದ ಕೂಡ ಏನಾದರೂ ಬದಲಾವಣೆ ಆಗುತ್ತೆ ಅಂತೀರಾ? ಏ ಒಳ್ಳೆ ಯೋಚನೆ ಇದು. ಆ ಗ್ಲೌಸ್ನ ತೆಗೆಯೋದಕ್ಕೆ ಹೋದ್ರೆ ಮಾಮ್ ಭದ್ರಕಾಳಿಯಾಗಿ ಬದಲಾಗ್ತಾರೆ. ಅದು ಗೊತ್ತಿದ್ರೂ ಇನ್ನೂ ಏನು ತಿಳ್ಕೋಬೇಕು? ಹಾಗನ್ಕೊಂಡ್ರೆ ಈ ವಿಷಯದಲ್ಲಿ ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ, ಸುಮ್ಮನಿಗೆ ಸಹಾಯ ಮಾಡೋಕ್ಕಾಗಲ್ಲ. ಇರ್ಲಿ ಬಿಡು ನೈನಿ, ನೀವ್ ಹೆಲ್ಪ್ ಮಾಡಿದ್ರೆ ನಿಮ್ಗೆ ನಷ್ಟ. ಆಸ್ತಿಯಲ್ಲಿ ಪಾಲ್ ಬೇರೆ ಕೊಡ್ಬೇಕಲ್ವಾ? ಅದಕ್ಕೆ ಆಸ್ತಿ ಬಗ್ಗೆ ಅಲ್ಲ, ಉಲುಚಿ ಬಗ್ಗೆ ಯೋಚನೆ ಮಾಡ್ತಾ ಇರೋದು ನೈನಿ. ಹೌದಕ್ಕ, ಉಲುಚಿ ಪುಟ್ಟಿ ಬೆಳೆದು ದೊಡ್ಡೋಳಾಗೋವರೆಗೂ ಎಲ್ರಿಗೂ ಉತ್ತರ ಕೊಟ್ಕೊಂಡು ಜೀವನ ಸಾಗಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಅಲ್ವಾ ಅಕ್ಕ? ಹೆಣ್ಮಕ್ಳು ನಾವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ ಅಂತ ಹೇಳು? ನೀನ್ ಕಷ್ಟಪಟ್ಟು ಸಂಪಾದಿಸಿದ್ದನ್ನ ನಾನು ಪಾಲು ಅಂತ ಕಿತ್ಕೊಂಡ್ಬಿಟ್ಟೆ. ಈಗ ಸ್ವಂತ ತಂಗಿ ಸುಮನ ವಿಷಯದಲ್ಲಿ ಅಡ್ಡಿಪಡಿಸ್ತಿದ್ದೀನ ಅಂತ ನನಗೊಂಥರ ಗಿಲ್ಟ್ ಕಾಡ್ತಾ ಇದೆ. ಅದಕ್ಕೆ ಡೋಂಟ್ ವರಿ, ಸುಮನನ್ ಮನಸ್ಥಿತಿ ಗೊತ್ತಿರೋದ್ರಿಂದ ನೀವು ಆ ರೀತಿ ಹೇಳಿದ್ದೀರಾ. ಥ್ಯಾಂಕ್ಸ್ ವಿಶಾಲ್, ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಇವಾಗ ಏನ್ ಮಾಡ್ಬೇಕು ಅಂತೀರಾ? ನೈನಿ, ನೀನೇ ಹೇಳಬೇಕು. ರಿಸ್ಕ್ ತಗೋಬೇಕು. ಮಂತ್ರ ಮ್ಯಾಜಿಕ್ ಮಾಡೋ ವಿಶಾಲಾಕ್ಷಿ ಹತ್ರ ಹೋಗ್ಬೇಕು ಅಂದ್ರೆ ಈ ಹೂವನ್ನ ಅವಳು ಕೊಡಬೇಕು ಅಂತ ಅಖಂಡ ಸ್ವಾಮಿಗಳು ಹೇಳಿದ್ರು. ಇಲ್ಲಾಂದ್ರೆ ನನ್ನ ಬಲಗೈ ವಿಲವಿಲ ಒದ್ದಾಡುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಧ್ಯಾನ ಮಾಡ್ತಿದ್ಯಾ ವಿಶಾಲಾಕ್ಷಿ? ಡಿಸ್ಟರ್ಬ್ ಯಾಕೆ ಮಾಡ್ತೀಯ ಅಕ್ಕ? ನನ್ಗದು ಹೊಳಿಲೇ ಇಲ್ಲ ಕಣೆ. ಹಾಸಿನಿ, ಅಮ್ಮನ ಧ್ಯಾನ ಭಂಗ ಮಾಡೋದು ನೀನಲ್ಲ, ನಿಮ್ಮತ್ತೆ. ತಿಲ್ಲು ಆಂಟಿನಾ ಎಲ್ಲಿದ್ದಾರೆ? ಕಾಲಿಟ್ರಲ್ಲ ಮನೆಯೊಳಗೆ. ಓಂ ನಮ ಶಿವಾಯ. ಮಾಮ್, ಹೂ ಯಾಕೆ ಹಿಡ್ಕೊಂಡಿದ್ದೀರಾ ನೀವು? ಯಾರಿಗ್ ಪ್ರಪೋಸ್ ಮಾಡಕ್ಕೋ ಏನೋ? ಈ ಅಧಿಕ ಪ್ರಸಂಗಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿದ್ರೆ ಸರಿ. ಮಾಮ್, ಆ ಹೂವನ್ನ ವಿಶಾಲಾಕ್ಷಿಗೆ ಕೊಡೋದಕ್ಕೆ ತಂದಿದ್ದಾರೆ ಅನ್ಸತ್ತೆ. ಅವಳಂತದ್ ಏನ್ ಮಾಡಿದ್ಲು ಅಂತ ಕೊಡ್ತಾ ಇದ್ದೀರಾ ಅತ್ತೆ? ಮಾಮ್ ಏನ್ ಬೊಕ್ಕೆ ಕೊಡ್ತಾ ಇಲ್ಲ. ಆಫ್ಟರ್ ಆಲ್ ಜಸ್ಟ್ ಸಿಂಗಲ್ ಫ್ಲವರ್. ಅತ್ತೆಗೆ ಅಷ್ಟಕ್ಕೂ ವಿಷಯ ಗೊತ್ತಾಗ್ಬೇಕಲ್ವಾ?